ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ನಾನಿವತ್ತು ನಿಮ್ಮ ಹತ್ರ ಹಂಚ್ಕೋಬೇಕಂತ ಇರೋದು ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹೇಗೆ, ಅಲ್ಲಿಂದ ನಮಗೆ ಎಷ್ಟು ಖರ್ಚು ಬಂತು. ನಮ್ಮದು ಆಲ್ರೆಡಿ ಇವಾಗ ಒಂದು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿದೆ. ಸೊ ಅದ್ರದ್ದು ನಾನು ವೀಡಿಯೋ ಫಸ್ಟೇ ಹಾಕಿದ್ದೆ ಸ್ವಲ್ಪ. ಈಗ ನೆಕ್ಸ್ಟ್ ಲೆವೆಲ್ಗೆ ಫಸ್ಟ್ ಫ್ಲೋರ್ಗೆ ಹೋಗಿದ್ದೀವಿ. ಹಾಗೆ ನಾವು ಮೊದಲು ಮನೆ ಕಟ್ಟೋಕ್ಕಿಂತ ಮುಂಚೆ ನಮ್ಮ ಪ್ಲ್ಯಾನಿಂಗ್ಸ್ಗಳು ಹೇಗಿರಬೇಕು, ಹಾಗೆ ನಾವು ಮಾಡಿರೋಂಥ ಮಿಸ್ಟೇಕ್ಸ್ಗಳನ್ನ ನೀವು ಮಾಡ್ಕೋಬೇಡಿ. ಅದಕ್ಕೋಸ್ಕರ ಮೊದಲೇ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಸೊ ಹೇಗಂದರೆ, ಮೊದಲು ಸ್ಟಾರ್ಟಿಂಗ್ ನಾವು ಮನೆ ಕಟ್ಟೋಕ್ಕೆ ಅಂತ ನಾವು ಪ್ಲ್ಯಾನ್ ಮಾಡ್ಕೋತೀವಲ್ವ. ಸೊ ಆವಾಗ ಮೊದಲು ಫಸ್ಟು ನಾವು ಕೆಲಸ ಮಾಡಬೇಕಾಗಿರೋದು, ಮೊದಲಿಗೆ ನಮ್ಮ ಖಾತೆ ಪತ್ರಗಳು, ಯಾರು ಲೋನ್ ಅಪ್ಲೈ ಮಾಡಿ ಮನೆ ಕಟ್ತೀವಿ ಅಂತ ಅಂದ್ಕೊಂಡಿರ್ತೀರ, ಸೊ ಅವರು ಮೊದಲು ನಿಮ್ಮ ಪೇಪರ್ಸ್ಗಳೆಲ್ಲ ಸರಿ ಇದೆಯಾ ಅಂತ ನೋಡ್ಕೋಬೇಕು. ಯಾಕಂದರೆ ಫಸ್ಟು ಲೋನ್ ಅಪ್ಲೈ ಮಾಡಿದಾಗ ನಾವು ಬ್ಯಾಂಕಲ್ಲಿ ಮೊದಲು ಕೇಳೋದು ನಮ್ಮದು ಖಾತೆ ಪತ್ರ, ಹಾಗೆ ಅದು ಎಷ್ಟು ಡೈಮೆನ್ಷನ್ಲಿದೆ. ಅವ್ರು ಬಂದು ನಮಗೆ ಅವ್ರು ಲ್ಯಾಂಡ್ಸ್ಕೇಪ್ ಹಾಕಿದಾಗ ಅದ್ರ ಪಕ್ಕದಲ್ಲಿ ಅಕ್ಕಪಕ್ಕ ಇರುವಂತಹ ಲ್ಯಾಂಡ್ಸ್ಕೇಪ್ಗಳು ಅವ್ರಿಗೆ ಕಾಣಿಸುತ್ತಾ, ಅವ್ರು ಬಂದು ಫಸ್ಟು ನೀವು ಲೋನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಬಂದು ಅವ್ರು ನಮ್ಮ ಜಾಗನ ನೋಡ್ತಾರೆ. ಸೊ ನೋಡಿ ನಮಗಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಡೈಮೆನ್ಷನ್ಗಳಿರುತ್ತಲ್ಲ ಅದನ್ನೆಲ್ಲ ಸರಿ ಇದೆಯಾ ಅಂತ ಮೊದಲು ನೋಡ್ತಾರೆ. ಹಾಗೆ ಮೊದಲಿಗೆ ಅವ್ರು ನೋಡೋದು ನಮಗೆ ರಸ್ತೆ ಇದೆಯಾ ಅಂತ. ಫಸ್ಟ್ ಆಫ್ ಆಲ್ ಲೋನಿಗೆ ಕೈ ಹಾಕೋರು ಮೊದಲು ಯೋಚನೆ ಮಾಡಿ ಕೈ ಹಾಕಿ. ಯಾಕಂದರೆ ಲೋನ್ ತುಂಬ ಕಡಿಮೆ ಕೊಡ್ತಾರೆ. ರಸ್ತೆ ಇಲ್ಲ ಅಂದರೆ ಅಂತೂ ಲೋನ್ ಕೊಡೋದೇ ಇಲ್ಲ, ತುಂಬ ಅಲ್ದಾಡಿಸ್ತಾರೆ. ಸೊ ಹಾಗಾಗಿ ಇದನ್ನು ಹಂಚ್ಕೋತಾ ಇದ್ದೀನಿ. ರೋಡ್ ಇಲ್ಲ ಅಂದರೆ ನಮಗೆ ಕಡಿಮೆ ಕೊಡ್ತಾರೆ, ಬಟ್ ರೋಡನ್ನ ನಾವು ತೋರಿಸ್ಲೇಬೇಕಾಗುತ್ತೆ. ಸೊ ಹಾಗೆ ಅಕ್ಕಪಕ್ಕ ಇರೋ ಚಕ್ಕುಬಂದಿನ ಮೊದಲು ಚೆಕ್ ಮಾಡ್ತಾರೆ ಅವರು. ಚಕ್ಕುಬಂದಿ ಅಂದರೆ ಗೊತ್ತಲ್ವಾ, ಆ ಕಡೆ ಈ ಕಡೆ ಮುಂದೆ ಪೂರ್ವ ಪಶ್ಚಿಮ ಯಾರ್ದಾರ್ದು ಮನೆಗಳಿದೆ ಅಂತ ಚೆಕ್ ಮಾಡ್ತಾರೆ. ನಿಮ್ಮ ಪೇಪರ್ಸಲ್ಲಿ ಆ ಹೆಸ್ರುಗಳು, ನಿಮ್ಮ ಅಕ್ಕಪಕ್ಕ ಇರುವಂತಹ ಮನೆಗಳ ಹೆಸ್ರದ್ದು ಚಕ್ಕುಬಂದಿ ಇರಲೇಬೇಕು. ಸೊ ಅದರಲ್ಲಿ ಒಂದು ಚೂರು ಮಿಸ್ಟೇಕ್ ಆದರೂ ನಿಮಗೆ ಅವರು ಲೋನ್ ಕೊಡಲ್ಲ, ಮತ್ತೆ ಚೇಂಜಸ್ ಮಾಡಿಸ್ಬೇಕಾಗುತ್ತೆ. ಪ್ರಾಪರ್ಟಿ ಪೇಪರ್ಸ್ಗಳಲ್ಲಿ ತುಂಬ ವ್ಯತ್ಯಾಸಗಳಿರುತ್ತೆ. ಸೊ ಹಾಗಾಗಿ ಮೊದಲು ನೀವು ಮನೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ನೀವು ಪ್ರಾಪರ್ಟಿ ಪೇಪರ್ಸ್ಗಳನ್ನ ಒಂದು ಬ್ಯಾಂಕಲ್ಲಿ ತೋರಿಸಿ ಎಲ್ಲ ಸರಿ ಇದೆ ಅಂತ ಹೇಳಿದ್ಮೇಲೆ ನೀವು ಮನೆಗೆ ಕೈ ಹಾಕುವಂಥ ಕಾರ್ಯನ ಮಾಡಿ. ಯಾಕಂದರೆ ನಾವು ಇದೆಲ್ಲ ಗೊತ್ತಿಲ್ಲದಲೇ ಸ್ಟಾರ್ಟಿಂಗ್ ಮಾಡ್ಕೊಂಡು ತುಂಬ ಎಡ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ನಾವು ಮುನ್ಸಿಪಾಲ್ಟಿಯಿಂದ ನಾವು ಅಮೌಂಟ್ ನಾವು ನಮ್ಮ ಜಾಗ ಮುನ್ಸಿಪಾಲಿಗೆ ಸೇರಿದರೆ, ಸೊ ಅಲ್ಲಿಗೆ ನಾವು ಏನೇನು ಖಾತೆ ಪತ್ರಗಳಿದೆ, ಕಂದಾಯ ಪತ್ರಗಳು, ಹಾಗೆ ಇನ್ನೂ ಏನೇನು ಪ್ರೊಸೀಜರ್ಸ್ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ನಾವು. ಯಾಕಂದರೆ ಅಲ್ಲೂ ಅಷ್ಟೇ, ನಾವದು ಮುಡಾಗೆ ಸೇರುತ್ತೆ ಅಂದಾಗ ನಾವು ಅದನ್ನು ಹುಡ ಹೇಳ್ತಾರೆ, ನಮ್ಮ ಹಾಸನದಿಂದ ಅಂದರೆ ಹುಡ ಹೇಳ್ತಾರೆ. ಅಲ್ಲಿ ನಾವು ಅದನ್ನು ಫಸ್ಟು ತೊಗೋಬೇಕಾಗುತ್ತೆ. ನಾವು ಅಲ್ಲಿಗೂ ಅಮೌಂಟ್ ಕಟ್ಟಿ ನಾವು ನಮಗೆ ಏನು ನಾವು ಪ್ಲ್ಯಾನ್ ಮಾಡ್ಕೊಂಡು ಮನೆ ಕಟ್ತಾಯಿದ್ದೀವಿ, ಎಷ್ಟು ನಾವು ಫ್ಲೋರ್ಸ್ನ ಮಾಡ್ತಾಯಿದ್ದೀವಿ, ಸೊ ಅದನ್ನೆಲ್ಲ ನಾವು ಫಸ್ಟೇ ಅವರಿಗೆ ತಿಳಿಸಿ ನಾವು ಅದ್ರ ಲೈಸೆನ್ಸ್ ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ಲೈಸೆನ್ಸು ತುಂಬ ಮುಖ್ಯ ನಿಮಗೆ ಮನೆ ಕಟ್ಟೋದಕ್ಕೆ. ಅಮೌಂಟ್ ಇರೋರು ಲೈಸೆನ್ಸ್ ತೊಗೊಂಡಲ್ಲೇ ಕಟ್ತಾರೆ ಅಂದ್ಕೊಂಡಿದ್ದೀನಿ, ಬಟ್ ನೀವು ಲೋನ್ ತೊಗೊತಿದ್ದೀರಿ ಅಂತ ಹೇಳಿದ್ರೆ ಫಸ್ಟು ಲೈಸೆನ್ಸ್ ಮುಖ್ಯ. ಲೈಸೆನ್ಸ್ ಮಾಡಿಸ್ಕೊಳ್ಳೋದಕ್ಕೇ ನೀವು 3 ತಿಂಗಳು 2 ತಿಂಗಳು ಅರಿಬೇಕಾಗುತ್ತೆ. ಸೊ ಹಾಗಾಗಿ ಮುನ್ಸಿಪಾಲ್ಗಳಲ್ಲಿ ಏನೇನು ಕೆಲಸ ಇರುತ್ತೆ, ಕಾಗದ ಪತ್ರಗಳೆಲ್ಲ, ಚಕ್ಕುಬಂದಿಗಳು, ರಿಜಿಸ್ಟ್ರ್ ಆಫೀಸ್ಗಳಲ್ಲಿ ಎಲ್ಲ ಇರಬೇಕು. ನೀವು ರಿಜಿಸ್ಟ್ರು ಸಮೇತ ಮಾಡಿಸ್ಕೊಂಡಿರ್ಬೇಕು. ಯಾಕಂದರೆ ಈಗ ನಿಮ್ಮ ಹೆಸರಲ್ಲಿ, ಈಗ ನಿಮ್ಮ ಗಂಡನ ಹೆಸರಲ್ಲಿ ಮನೆ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅವ್ರದ್ದು ಅಪ್ಪ ಅಮ್ಮನಿಂದ ಇವರಿಗೆ ಟ್ರಾನ್ಸ್ಫರ್ ಆಗಿರಬೇಕು. ಆ ಟ್ರಾನ್ಸ್ಫರ್ ಆಗಿರೋ ಸೈನ್ ಆಗಿರಬೇಕು. ಆಮೇಲೆ ಅದ್ರದ್ದು ಪ್ರೊಸೀಜರ್ಸ್ ಏನೇನಿದೆ ತಾಲೂಕು ಆಫೀಸಿನಲ್ಲಿ ಅದನ್ನು ಪೂರ್ತಿ ನಿಮ್ಮ ಹೆಸರಲ್ಲಿ ಆಗಿರಬೇಕು. ಹಾಗೆ ಅದು ಹೇಗೆ ಬಂತು, ಎಲ್ಲಿಂದ ಬಂತು ಎಲ್ಲ ನೀವು ಡೀಟೇಲ್ಸ್ಗಳನ್ನ ಅವ್ರಿಗೆ ಕೊಡಲೇಬೇಕಾಗುತ್ತೆ. ಲೋನ್ ತೊಗೋಬೇಕಾದ್ರೆ ಬ್ಯಾಂಕಲ್ಲಿ ತುಂಬ ಕ್ವಶನ್ಸ್ಗಳಿರುತ್ತೆ. ನೀವು ಗೌರ್ಮೆಂಟ್ ಬ್ಯಾಂಕಲ್ಲಿ ಲೋನ್ ತೊಗೋತೀರಾ ಅಂದರೆ ನೀವು ನಿಜ ತುಂಬ ಕಷ್ಟಪಡಬೇಕು. ಸೊ ಪ್ರೈವೇಟ್ ಆದ್ರೂ ಸೇಮೇ, ಗೌರ್ಮೆಂಟ್ ಆದರೂ ಸೇಮೇ. ಮೊದಲು ಅವರು ಪ್ರಾಪರ್ಟಿ ಪೇಪರ್ಸ್ಗಳು ಫಸ್ಟು ಕರೆಕ್ಟಾಗಿದೆಯಾ ಅಂತ ಮೊದಲು ಚೆಕ್ ಮಾಡಿಕೊಂಡೇ ಅವರು ಲೋನ್ ಕೊಡೋದು. ಹಾಗೆ ನಮಗೆ ಲೈಸೆನ್ಸ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ನಮಗೆ ಇಷ್ಟು ವರ್ಷದೊಳಗಡೆ ನೀವು ಕಂಪ್ಲೀಟ್ ಮಾಡಬೇಕು ಮನೆ ಅಂತ ಅದು ಗೌರ್ಮೆಂಟ್ ರೂಲ್ಸ್ ಇರುತ್ತೆ. ಸೊ ಹಾಗೆ ನೀವು ಅಕ್ಕಪಕ್ಕದ ಮನೆಯವರಿಂದ ಅವ್ರಿಗೇನು ಪ್ರಾಬ್ಲಮ್ ಆಗ್ದಂಗೆ ಮನೆ ಕಟ್ಟಬೇಕು ಅಂತ ಪ್ರೊಸೀಜರಲ್ಲಿ ಹೇಳಿರ್ತಾರೆ ಲೈಸೆನ್ಸಲ್ಲಿ. ಹಾಗೆ ಅವರು ಸಮೇತ ಅಕ್ಕಪಕ್ಕ ಇರೋರು ನೀವು ಲೈಸೆನ್ಸ್ ತೊಗೊಂಡ್ರೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಮಾಡಲ್ಲ. ಸೊ ಯಾಕಂದರೆ ನಿಮಗೆ ಹತ್ರ ಲೈಸೆನ್ಸ್ ಇರುತ್ತೆ, ನಿಮಗದು ಇದರಿಂದ ಮುನ್ಸಿಪಾಲ್ಟಿಯಿಂದನೇ ನಿಮಗೆ ಅಪ್ರೂವಲ್ ಮಾಡಿರ್ತಾರೆ. ಯಾಕಂದರೆ ನಾವಿವಾಗ ಒಂದು ವಸ್ತುಗಳು ತರಬೇಕು, ಇಟ್ಟಿಗೆ ಆಗಲಿ, ಸಿಮೆಂಟ್ ಆಗಲಿ, ನಾವು ಮರಳಾಗಲಿ ಏನೇ ತಂದು ಮನೆ ಹತ್ರ ಹಾಕೋಬೇಕು ಅಂತ ಹೇಳಿದ್ರು ಅಕ್ಕಪಕ್ಕವರು ತುಂಬ ಹೇಳ್ತಾರೆ, ನಮಗೆ ಗಲೀಜಾಗುತ್ತೆ, ಹಾಕಬಾರ್ದು, ಹಂಗೆ ಅಂತ ಕಂಪ್ಲೇಂಟ್ ಕೊಡೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಲೈಸೆನ್ಸ್ ಇದ್ದರೆ ಅದನ್ನು ಅವ್ರಿಗೆ ಕೇಳೋವಂಥ ಅವಶ್ಯಕತೆ ಇರೋಲ್ಲ. ನೀವೇನಂದರೆ ಎಲ್ಲದಕ್ಕೂ ಟ್ಯಾಕ್ಸ್ ಸಮೇತ ಅವರು ಕಟ್ಟಿಸ್ಕೊಂಡಿರ್ತಾರೆ ಲೈಸೆನ್ಸಲ್ಲಿ. ಅದಕ್ಕೋಸ್ಕರ ನೀವು
ಲೈಸೆನ್ಸ್ ತೊಗೊಂಡೇ ಕಟ್ಟಿ. ಹಾಗೆ ಹಳ್ಳಿ ಕಡೆ ಆದರೆ ಸ್ವಲ್ಪ ತುಂಬ ಜಾಗ ಇರುತ್ತೆ, ನೀವೆಲ್ಲ ವಸ್ತುಗಳನ್ನೂ ತಂದಿರೋದನ್ನ ಹಾಕೋಬೋದು. ಬಟ್ ಸಿಟೀಲಿ ಎಲ್ಲ ರೋಡ್ ಸೈಡೇ ಇರೋದ್ರಿಂದ ಮನೆಗಳು, ಹಾಗೆ ಸಿಟೀಲಿ ಅಕ್ಕಪಕ್ಕನೇ ತುಂಬ ಮನೆಗಳಿರುತ್ತೆ. ಸೊ ಅವರಿಗೆ ಮೇಲೆ ರೋಡ್ ಇರಲ್ಲ, ಪ್ರಾಬ್ಲಮ್ಸ್ ತುಂಬ ಬರುತ್ತೆ. ಒಬ್ಬೊಬ್ರದ್ದು ರೋಡ್ ಸೈಡ್ ಮನೆ ಇರುತ್ತೆ, ಇಲ್ಲಾಂದ್ರೆ ಒಬ್ಬೊಬ್ರದ್ದು ಹಿಂದೆ ಆಗಿರುತ್ತೆ, ರೋಡಿಂದ ಹಿಂದೆ ಆಗುತ್ತೆ, ಅಲ್ಲಿ ಸ್ಪೇಸೇ ಇರಲ್ಲ. ನಿಮಗೆ ಗೊತ್ತಿರೋ ಹಾಗೆ ಒಂದು ಮನೆ ಪಕ್ಕ ತುಂಬ ಮನೆಗಳಿರುತ್ತೆ. ಸೊ ಹಾಗಾಗಿ ನಮಗೆ ಮುಂದೆ ಸ್ಪೇಸ್ ಇರೋದಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ನೀವು ಏನೇನು ಬಿಗಿ ಮಾಡ್ಕೋಬೇಕು ಮೊದಲು ನೀವು ಮನೆ ಕಟ್ಟಬೇಕು ಅಂದರೆ, ಸೊ ಅದನ್ನೆಲ್ಲ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಅಕ್ಕಪಕ್ಕದವರಿಂದ ತೊಂದರೆ ಬರಬಾರ್ದು, ಬಟ್ ನಮ್ಮಿಂದನೂ ತೊಂದರೆ ಆಗಬಾರ್ದು. ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂದರೆ ಅದರಲ್ಲಿಂದ ಧೂಳು ಬರ್ತಾ ಇರುತ್ತೆ. ಸೊ ಅದು ತುಂಬ ರಿಸ್ಕು ಇರುತ್ತೆ. ಹಾಗೆ ಒಂದೊಂದು ವಸ್ತುಗಳನ್ನ ನಾವು ರೋಡಲ್ಲಿ ಹಾಕಬೇಕಾಗುತ್ತೆ. ಸೊ ಅದರಿಂದ ಅವರು ವೆಹಿಕಲ್ ಪ್ರಾಬ್ಲಮ್ ತೊಗೊಂಡೋಗೋದು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಏನೇ ಕಾರ್ಯಕ್ಕೆ ಕೈ ಹಾಕಿದ್ರೂ ಮೊದಲು ನೀವು ಲೈಸೆನ್ಸ್ನ ಮೊದಲು ತೊಗೊಳ್ಳಿ. ಇದು ನನ್ನ ಮೊದಲನೇ ಟಿಪ್ಸು. ಯಾಕಂದರೆ ಲೈಸೆನ್ಸ್ ಇರಬೇಕು, ನಿಮ್ಮ ಖಾತೆ ಪತ್ರಗಳು ಕರೆಕ್ಟಾಗಿರಬೇಕು, ಹಾಗೆ ಮುನ್ಸಿಪಲಿಂದ ಅಪ್ರೂವಲ್ ಆಗಿರಬೇಕು. ಸೊ ಇದು ಇವತ್ತಿನ ಟಿಪ್ಸ್ ನಾನು ಕೊಡ್ತಾ ಇರೋದು ನಮಗೆ ಆದಂತಹ ಅನುಭವದಲ್ಲಿ. ಮೊದಲನೇದಾಗಿ ಮನೆ ಮಾಡೋಕ್ಕಿಂತ ಮುಂಚೆ ನಾವು ಏನೇನು ಪ್ರೊಸೀಜರ್ಸ್ನ ಮಾಡ್ಕೋಬೇಕು ಅನ್ನೋದನ್ನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಮುಂದೆ ನೆಕ್ಸ್ಟಿನ ವ್ಲಾಗ್ಗಳಲ್ಲಿ ನಾನು ಅದನ್ನು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕೇಳಿ, ನನಗೇನು ಗೊತ್ತಿದೆ, ನಮ್ಮ ಮನೆ ಮಾಡಬೇಕಾದ್ರೆ ನಮಗೇನೇನಿದೆ ಅಂತ ನಾನು ಹೇಳ್ತೀನಿ. ನಿಮಗೆ ಗೊತ್ತಿದ್ದರೆ ನೀವು ಏನೇನು ಮಾಡ್ಬೋದು ಅಂತ ನನಗೆ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ಮನೆ ಕೊಟ್ಟವರು ತುಂಬ ಜನನ ಕೇಳ್ತಾರೆ ಎಷ್ಟಾಯಿತು ಏನಾಯಿತು ಅಂತ. ಬಟ್ ಒಂದು ಹೇಳ್ತೀನಿ, ಫ್ರ್ಯಾಂಕಾಗಿ ತುಂಬ ಕಡಿಮೆನೇ ಹೇಳೋದು ಜನ. ಇಷ್ಟಾಯಿತು ಅಂದರೆ ಅಷ್ಟಾಯಿತು ಅಂತ ಹೇಳ್ತಾರೆ. ಸೊ ಆ ಥರ ಎಲ್ಲ ಅನ್ಕೋಕ್ಕೆ ಹೋಗಬೇಡಿ. ನೀವು 1 ಫ್ಲೋರ್ ಮನೆಗೆ ಎಷ್ಟಾಗುತ್ತೆ ಅಂತ ನಿಮ್ಮ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಕಟ್ಟೋ ಥರ ನೋಡ್ಕೊಳ್ಳಿ. ಯಾಕಂದರೆ ಫಸ್ಟು ನಿಮ್ಮ ಕೈಯಲ್ಲಿ ಎಷ್ಟು ಅಮೌಂಟ್ ಇದೆ, ನಾನು ಇಷ್ಟರಲ್ಲೇ ಕಂಪ್ಲೀಟ್ ಮಾಡ್ಕೋಬೇಕಾ. ಒಂದು ಹೇಳ್ತೀನಿ, ಮನೆಯೇ ಆಗಲಿ ಮದುವೆನೇ ಆಗಲಿ ನಾವು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಯಾವತ್ತೂ. ನಾವು 10 ಲಕ್ಷ ಅಂತ 1 ಫ್ಲೋರ್ಗೆ ಅಂತ ಅಂದ್ಕೊಂಡ್ರೆ ನಿಮ್ಮ ಕೈಲಿ ಒಂದು 12 ಲಕ್ಷನಾದರೂ ಕೈಲಿರಬೇಕು. ಯಾಕಂದರೆ ಇವಾಗಿನದ್ರಲ್ಲಿ ಕಬ್ಬಿಣದಿಂದ ಹಿಡಿದು ಜಲ್ಲಿ, ಮರಳು, ಇಟ್ಟಿಗೆ ಮತ್ತು ಕೂಲಿ ಕೊಡ್ತೀವಲ್ಲ, ತುಂಬ ಜಾಸ್ತಿ ಕೇಳ್ತಾರೆ, ಜಾಸ್ತಿ ಇರುತ್ತೆ. ಹಾಗೆ ಡೈಲಿ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ನೀವು ಕಬ್ಬಣ ತೊಗೋತೀವಿ ಅಂತ ಹೇಳಿದ್ರೆ ಇವತ್ತಿದ್ದಿದ್ದ ರೇಟು ನಾಳೆ ಇರಲ್ಲ. ಸೊ ಹಾಗಾಗಿ ನೀವು ಎಲ್ಲ ವಸ್ತುಗಳನ್ನೂ ಸ್ವಲ್ಪ ರೇಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು 10 ಲಕ್ಷ ಡೈಮೆನ್ಷನಲ್ಲಿ 1 ಫ್ಲೋರ್ ಕಟ್ತೀನಿ ಅಂತ ಹೇಳಿದ್ರೆ ನೀವು ಅದಕ್ಕೆ 12 ಲಕ್ಷ 13 ಲಕ್ಷ ಸಿಂಪಲಾಗಿ ಕಟ್ತೀವಿ ಅಂದರೆ ಇಟ್ಕೊಂಡಿರಲೇಬೇಕು. ಸೊ ಯಾಕಂದರೆ ತುಂಬ ಹೆವಿ ಖರ್ಚು ಅಂತನೂ ಅಲ್ಲ, ಮೀಡಿಯಮ್. ನಿಮಗೆ ಮನೆ ಕಟ್ಟೋದ್ರಿಂದ ಹಿಡಿದು ನೀವು ಮಣ್ಣು ತೆಗೆಸೋದ್ರಿಂದ ಅಡಿಪಾಯ, ತೊಟ್ಟಿ ಇದೆಲ್ಲ ಸೇರ್ಕೊಳ್ಳುತ್ತೆ ಈ ಅಮೌಂಟಿಗೆ. ಹಾಗೆ ಖರ್ಚು ವೆಚ್ಚಗಳು ಇರೋದ್ರಿಂದ ನೀವು ಇಷ್ಟರಲ್ಲೇ ಮಾಡ್ತೀವಿ ಅಂತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟಕ್ಕೆ ಪ್ಲ್ಯಾನ್ ಮಾಡಿರ್ತೀವಿ ಅದಕ್ಕಿಂತ 1-2 ಲಕ್ಷ ಜಾಸ್ತಿನೇ ಇರಬೇಕು. ಯಾಕಂದರೆ ದಿನಗೂಲಿ ಖರ್ಚುಗಳು ತುಂಬ ಇರುತ್ತೆ. ಅವರಿಗೆ ಊಟದಿಂದ ವ್ಯವಸ್ಥೆಯಿಂದ ಹಿಡಿದು ಕಾಫಿ, ಟೀ ಇದೆಲ್ಲ ಎಕ್ಸ್ಟ್ರಾ ಅಮೌಂಟ್ಗಳು ಹೋಗ್ತಾ ಇರುತ್ತೆ. ಅವ್ರಿಗೆ ಬೇಕಾಗಿರೋವಂಥ ವಸ್ತುಗಳ ಅವ್ರಿಗೆ ಏನೇನು ಬೇಕು ಅದನ್ನು ತಂದುಕೊಡ್ಬೇಕಾದ್ರೂ ನಮ್ಗೆ ಎಕ್ಸ್ಟ್ರಾ ಅಮೌಂಟ್ ಹೋಗ್ತಾ ಇರುತ್ತೆ. ಹಾಗೆ ಸೈಟ್ ಇರೋರು ಬೇಗನೆ ಅದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟ್ಬೋದು. ಬಟ್ ಮನೇನ ಬೀಳಿಸಿ ಕಟ್ತೀವಿ ಅಂತ ಅಂದ್ಕೊಂಡು ಇರ್ತೀರ ಹಳೆ ಮನೆಗಳನ್ನ. ಸೊ ಅದಕ್ಕೆ ಎಕ್ಸ್ಟ್ರಾ ಖರ್ಚಸ್ ಬರುತ್ತೆ. ಯಾಕಂದರೆ ನಿಮಗೆ ಡೆಮಾಲಿಷ್ ಮಾಡೋಕ್ಕೆ ಅಂತಲೇ ಅವರು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಬೇರೆಯವ್ರು ನಾವು ಕೊಟ್ಟರೆ ಕಾಂಟ್ಯಾಕ್ಟ್. ಸೊ ನಾವು ಬೀಳಿಸೋ ಪ್ರೊಸೀಜರ್ಸ್ ಇದೆಯಲ್ಲ, ಮಣ್ಣು ತುಂಬ್ಕೊಂಡು ಹೋಗೋ ಪ್ರೊಸೀಜರ್ಗೆ, ಅದಕ್ಕೆ ನಿಮಗೆ ಹೆಚ್ಚು ಕಮ್ಮಿ ಅಂದರೆ 65,000ರಿಂದ 20,000 ರೂಪಾಯಿ ಕೇಳ್ತಾರೆ. ಎಲ್ಲ ಅವರು ಕ್ಲೀನಾಗಿ ಆ ಸ್ಪೇಸ್ನ ಸಮತಟ್ಟು ಮಾಡಿ ಕೊಟ್ಟೋಗೋದಕ್ಕೆ ನಮ್ಮ ಅಮೌಂಟಾಗಿ ನಮಗೆ 75,000 ಆಯಿತು. ಥರ ಖರ್ಚುಗಳೆಲ್ಲ ಇದು ನಮಗೆ ಬೀಳುತ್ತೆ. ಈಗ ಅದು ಕನ್ಸ್ಟ್ರಕ್ಷನ್ ಲೆವೆಲಿಗೆ ನಾವು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಜಾಗ ಏನಿರುತ್ತೆ, ನಾವು ಮನೆ ಅದು ಸಮಾಧಾನ ಇರಬೇಕಲ್ವ. ಸೊ ಹಾಗಾಗಿ ಅಲ್ಲಿ ತನಕ ನಮಗೆ ಈ ಡೆಮಾಲಿಷ್ ಆಗಿರೋಂಥ ಐಟಮ್ಸ್ಗಳು ತುಂಬಿಸ್ಕೊಳ್ಸೋದಕ್ಕೆ ನಮ್ಗೆ ಅಷ್ಟು ಅಮೌಂಟ್ ಕೇಳ್ತಾರೆ. ಸೊ ಹಾಗಾಗಿ ಇದು ನಮ್ಮ ಮನೆಯ ಮೊದಲನೇ ಸ್ಟೆಪ್. ಇದು ನಾವು ಫಸ್ಟು ಹಳೆ ಮನೆ ಇದ್ದಿದ್ದರಿಂದ ಹಳೆ ಮನೆ ಕೆಡವಿ ಅದನ್ನು ಕೊಟ್ಟಿರೋದು. ಹಾಗೆ ನಾವು ಲೈಟ್ಸ್ಗಳು ಎಲೆಕ್ಟ್ರಿಕ್ ವೈಟ್ಗಳ್ಸ್ ಇರುತ್ತಲ್ವ, ಸೊ ಅದನ್ನೆಲ್ಲ ತೆಗೆಸ್ಬಿಟ್ಟು ನಾವು ಮತ್ತೆ ವಾಪಸ್ಸು ಎಲೆಕ್ಟ್ರಿಷಿಯನ್ ಅವರಿಗೆ ಆಫೀಸಿಗೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಬೇಕು ಅಂದಾಗ ನಾವು ಅದನ್ನು ಮತ್ತೆ ಹಾಕ್ಸ್ಕೋಬೇಕು ಮನೆಗೆ. ಸೊ ಅದ್ರದ್ದು ಅಷ್ಟೇ, ಅದು ಎಕ್ಸ್ಟ್ರಾ ಅಮೌಂಟ್ ಹೋಗುತ್ತೆ ಅದ್ರಲ್ಲೂ ಎಲೆಕ್ಟ್ರಿಸಿಟಿದು. ಸೊ ಹಾಗಾಗಿ ಇದು ನಮ್ಮ ಮನೇಲಿ ಮೊದಲು ಮನೆ ಕಟ್ಟೋಕ್ಕಿಂತ ಮುಂಚೆ ಆದಂತಹ ಪ್ರೊಸೀಜರು ಸೈಟ್ ಲೆಕ್ಕಕ್ಕೆ ಬರೋ ತನಕ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟು ವ್ಲಾಗಲ್ಲಿ ನಾನು ನೆಕ್ಸ್ಟ್ ಪ್ರೊಸೀಜರ್ಸ್ ಏನೇನು ಆಯಿತು ಅಂತ ಹೇಳ್ತೀನಿ. ಸೊ ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ. ಹಾಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್, ಹಾಗೆ ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್.